ಈಗ ಒಬೆಸಿಟಿ, ನೀವು ದಪ್ಪ ಇರೋದೇನಿದೆ ಇದು ಗ್ಯಾಸ್ಟ್ರಿಕ್ನ ಜಾಸ್ತಿ ಮಾಡೋದು. ಲಾಸ್ಟ್ ವಿಡಿಯೋದಲ್ಲಿ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ಗೆ ಡಯಾಗ್ನೋಸಿಸ್ ಹೆಂಗೆ ಮಾಡೋದು, ಯಾವ ಕಾರಣದಿಂದ ಬರುತ್ತೆ ಇದನ್ನೆಲ್ಲ ಹೇಳಿದ್ದೆ. ಈ ವಿಡಿಯೋದಲ್ಲಿ ಟ್ರೀಟ್ಮೆಂಟ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಆ್ಯಂಟಿ ಇನ್ಫ್ಲಮೇಟರಿ ಡಯಟ್ ತೊಗೋಬೇಕು. ಆ ಡಯಟ್ನ ನಾನು ನಿಮ್ಗೆ ಒದಗಿಸ್ತೀನಿ. ಓಕೆ. ಎರಡನೇದು ನಿಮ್ಮ ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು. ಹೆಂಗೆ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋದು? ಮೆಡಿಟೇಷನ್ ಮಾಡಬೇಕು, ಯೋಗ ಮಾಡಬೇಕು, ಡೀಪ್ ಬ್ರೀತಿಂಗ್ ಮಾಡಬೇಕು. ಇದರಿಂದ ನಿಮ್ಮ ಸ್ಟ್ರೆಸ್ ಏನಿದೆ ಅದು ಕಮ್ಮಿ ಆಗುತ್ತೆ. ಮತ್ತು ಮೂರನೇದಾಗಿ ಸ್ಲೀಪ್. 7ರಿಂದ 8 ಅವರ್ ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡಬೇಕು. ಅದು ಪ್ರತಿದಿನ ಸೇಮ್ ಟೈಮ್ಗೆ ಮಾಡಬೇಕು. ಇವತ್ತು 10 ಗಂಟೆ ಮಲ್ಕೊಂಡೆ, ನಾಳೆ 12 ಗಂಟೆ ಮಲ್ಕೊಂಡೆ, 10 ಗಂಟೆ ಮಲಗ್ತಿದ್ದಂದರೆ ಪ್ರತಿದಿನ 10 ಗಂಟೆಗೆ ಮಲ್ಕೋಬೇಕು. ಎಕ್ಸಸೈಸು, ನೀವು ದಿನಕ್ಕೆ ಒಂದು 30 ನಿಮಿಷ ವಾಕಿಂಗ್ ಮಾಡಿ, ಮತ್ತು ಲೈಟಾಗಿ ಯೋಗ ಮಾಡ್ಬೋದು, ಎಕ್ಸಸೈಸ್ ಮಾಡ್ಬೋದು. ಊಟ ಆದ ತಕ್ಷಣ ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಒಂದು 2ರಿಂದ 3 ಅವರ್ ಗ್ಯಾಪ್ ಕೊಟ್ಟು ಮತ್ತೆ ಎಕ್ಸಸೈಸ್ನ ನೀವು ಮಾಡ್ಕೋಬೋದು. ಓಕೆ. ಮತ್ತು ಮೆಡಿಕೇಷನ್, NSAIDs ಏನಾದ್ರು ನೀವೇನಾದ್ರು ತೊಗೋತಿದ್ದೀರಾ ಅಂತಂದರೆ ಅದನ್ನು ಅವಾಯ್ಡ್ ಮಾಡಿ ಸಾಧ್ಯವಾದಷ್ಟು. ಮತ್ತು ಪ್ರೋಟಾನ್ ಪಂಪ್ ಇನ್ಹಿಬಿಟರ್ ಮತ್ತು ಪ್ರೋಬಯೋಟಿಕ್ಸ್ ಈ ಥರ ತೊಗೊಳೋದ್ರಿಂದ ನಿಮ್ಮದು ಗಟ್ ಹೆಲ್ತ್ ಏನಿದೆ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮತ್ತು ನೀವು ನ್ಯಾಚುರಲಿ ಏನು ಮಾಡ್ಬೋದು? ನ್ಯಾಚುರಲಿ ಆಲೂವೆರಾ ಜ್ಯೂಸ್ ಕುಡಿಬೋದು, ಮತ್ತು ಶುಂಠಿ ಕಷಾಯನ ಕುಡಿಬೋದು. ಬೆಳಗ್ಗೆ 20 ml ಊಟಕ್ಕಿಂತ ಮುಂಚೆ ಎದ್ದ ತಕ್ಷಣ ನೀವು ಆಲೂವೆರಾ ಜ್ಯೂಸ್ ಕುಡಿಯೋದ್ರಿಂದ ನಿಮ್ಮದು ಬಾಡಿ ಅಸಿಡಿಕ್ ಲೆವೆಲ್ ಏನಿದೆ ಅದು ಕಮ್ಮಿ ಆಗುತ್ತೆ. ಓಕೆ. ಇದನ್ನಂತೂ ನೀವು ಪ್ರಾಕ್ಟೀಸ್ ಮಾಡ್ಬೋದು ಪ್ರತಿಯೊಬ್ಬರು ಕೂಡ. ಮತ್ತು ಈಟಿಂಗು, ದಿನದಲ್ಲಿ 4 ಸಲ ಊಟ ಮಾಡಿದ್ರೂ ಪರವಾಗಿಲ್ಲ, ಚಿಕ್ಕ ಪ್ರಮಾಣದಲ್ಲಿ ಊಟ ಮಾಡಬೇಕಾಗುತ್ತೆ. ನೀವು ತುಂಬ ಹೊಟ್ಟೆ ತುಂಬ ತಿಂದ್ಬಿಟ್ಟೆ ಈ ಥರ ಮಾಡಬಾರ್ದು. ಮತ್ತು ಊಟನ ಸ್ಲೋ ಆಗಿ ಮಾಡಬೇಕು. ಮತ್ತು ಊಟ ಆಗಿದ ತಕ್ಷಣ ಮಲ್ಕೊಳ್ಳೋದು ಈ ಥರ ಕೆಲಸ ಮಾಡಬಾರ್ದು. ಮತ್ತು ವೆಯ್ಟ್ ಮತ್ತು ಮೆಟಬಾಲಿಸಮ್, ಈಗ ಏನಾದ್ರು ನಿಮ್ಮ ಹೈಟಿಗೆ ತಕ್ಕಂಗೆ ನಿಮ್ಮ ತೂಕ ಇದೆಯಾ ನೋಡ್ಕೊಳ್ಳಿ. ಈಗ ಏನಾದ್ರು ಜಾಸ್ತಿ ಇದ್ದರೆ ಅದನ್ನು ಕಮ್ಮಿ ಮಾಡ್ಕೊಳ್ಳಿ. ಯಾಕಂದರೆ ಈಗ ಒಬೆಸಿಟಿ, ನೀವು ದಪ್ಪ ಇರೋದೇನಿದೆ ಇದು ಗ್ಯಾಸ್ಟ್ರಿಕ್ನ ಜಾಸ್ತಿ ಮಾಡೋದು. ನೀವು ತೂಕ ಕಮ್ಮಿ ಮಾಡ್ಕೊಂಡಷ್ಟು ನಿಮ್ಮ ಗುಣ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ರಿಪೋಸ್ಟ್ ಮಾಡೋದು ಮರಿಬಿಡಿ. ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.